ಸೊ ರಾಘಣ್ಣ ಈಗ ನಮ್ ಜೊತೆ ಇದಾರೆ, ಅವ್ರನ್ನ ಮಾತನಾಡ್ಸೋಣ. ರಾಘಣ್ಣ, ಸರೋಜಮ್ಮ ಇನ್ನು ನೆನಪು ಮಾತ್ರ. ಸೊ ಅವ್ರ ನೆನಪನ್ನ ಹಂಚ್ಕೊಳ್ಳೋದಾದ್ರೆ ನಮ್ ಜೊತೆ. ನಮ್ಮ ಕುಟುಂಬಕ್ಕೆ ತುಂಬಾ ಆತ್ಮೀಯರವರು. ಮದ್ರಾಸ್ ಇದ್ದಾಗ್ಲಿಂದ ನಮ್ಮ ಮನೆಗೆ ಬರೋದು ಹೋಗೋದು ಜಾಸ್ತಿ ಮಾಡ್ತಾ ಇದ್ರು. ನಮ್ಮ ಸಿನಿಮಾಗಳಲ್ಲಿ ಅಂದ್ರೆ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದಾರೆ ಅವರು. ಯಾರಿವನು ಆಗ್ಬೋದು, ಶ್ರೀನಿವಾಸ್ ಕಲ್ಯಾಣ ಆಗ್ಬೋದು, ತುಂಬಾ ಸಿನಿಮಾ ಮಾಡಿದ್ದಾರೆ. ಬಬ್ರುವಾನ ಮಾಡಿದ್ದಾರೆ. ಇತ್ತೀಚೆಗೆ ಅಪ್ಪು ಜೊತೆ ಕೊನೆಯದಾಗಿ ನಡಸರ ಬೊಮ್ಮ ಮಾಡ್ಬಿಟ್ಟು ಹೋಗಿದ್ದಾರೆ. ಭಾಗ್ಯವಂತರಂತೂ ಮರೆಯಕ್ಕಾಗದೇ ಸಿನಿಮಾ ಅಪ್ಪಾಜಿ ಅವ್ರದ್ದು. ಇವತ್ತಿಗೂ ಆ ಸಾಂಗ್ ಅಷ್ಟೇ ಫೇಮಸ್ ಇದೆ, ನನ್ನ ನಿನ್ನ ಹೃದಯ. ಅವರು ಅಪ್ಪಾಜಿ ಅಮ್ಮ ಹೋದ್ಮೇಲೆ ಅಂತೂ ಮನೆಗೆ ಬರೋರು, ಯಾವಾಗ್ಲೂ ಬಂದು ನಮ್ಮನ್ನೆಲ್ಲ ವಿಚಾರಿಸೋರು. ಹೆಂಗಿದ್ದೀರಾ, ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳೋರು. ಒಂದ್ ಮನೆಯವ್ರ ತರವೇ ಬಂದು ಹೋಗೋರು. ರಾಘಣ್ಣ, ಅಪ್ಪು ಅವ್ರಂದ್ರೆ ಸ್ವಂತ ಮಗುನ್ ತರ ಟ್ರೀಟ್ ಮಾಡ್ತಾ ಇದ್ರು, ಅಮ್ಮನ ವಾತ್ಸಲ್ಯವನ್ನ ತೋರಿಸ್ತಾ ಇದ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಯಾರಿವನು ಅದ್ರಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅಮ್ಮನು ತಾನೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅಮ್ಮ ಆಗಿದ್ರು. ಆ ಸಿನಿಮಾ ಅದಕ್ಕೆ ಅವ್ರನ್ನೇ ಹಾಕಿದ್ದು, ಅಮ್ಮನ ತರನೇ ಕಾಣ್ತಾರೆ ಅಂತ ಅವ್ರನ್ನೇ ಹಾಕಿದ್ದು. ಅಪ್ಪಾಜಿ ಅವ್ರನ್ನೇ ಆಯ್ಕೆ ಮಾಡಿದ್ರು. ತುಂಬಾ ಒಳ್ಳೆ ಸಿನಿಮಾ. ರಾಘಣ್ಣ, ಬಬ್ರು ವಾಹನ ಮತ್ತೆ ಭಾಗ್ಯವಂತರು ಸಿನಿಮಾ ಅವರಿಬ್ರು ಜೋಡಿ ತುಂಬಾ ಸೂಪರ್ ಡೂಪರ್ ಹಿಟ್. ಮತ್ತೆ ಎಲ್ಲಾ ಭಾಷೆಗಳನ್ನು ನಟಿಸಿದ್ರು ಕೂಡ ಅವ್ರಿಗೆ ಕನ್ನಡದ ಮೇಲೆ ತುಂಬಾನೇ ಅಭಿಮಾನ ಇತ್ತು. ಹೌದು, ಅದು ಮಾತ್ರ ಇತ್ತು. ಎಷ್ಟೇ ಬಿಸಿ ಇದ್ರು ಕನ್ನಡಕ್ಕೆ ಮಾತ್ರ ಕೊಟ್ಟು ಆಕ್ಟ್ ಮಾಡೋರು. ನಮ್ ತಂದೆ ಜೊತೆ ತುಂಬಾ ಸಿನಿಮಾ ಮಾಡಿದ್ರು ಅವರು. ಮರೆಯಕ್ಕಾಗದೇ ಜೋಡಿ ಒಂದು. ಆಕಾಶದ ಬೀಳಲಿ ಮೇಲೆ ಯಾರು ಮರೆಯಕ್ಕಾಗುತ್ತೆ. ಥ್ಯಾಂಕ್ ಯು ರಾಘಣ್ಣ.